ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಈ 2 ಪಕ್ಷಿಗಳನ್ನು ನಿಮ್ಮ ಮನೆಗೆ ಕಳಿಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿಯೊಬ್ಬ ಮನುಷ್ಯನು ಧನವಂತನಾಗಲು ಬಯಸುತ್ತಾನೆ. ಧನವಂತರಾಗಲು ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಬರಲೇಬೇಕು. ಲಕ್ಷ್ಮೀ ದೇವಿಯ ಅನುಗ್ರಹವಿದ್ದಾಗ ಮಾತ್ರ ನಾವು ಶ್ರೀಮಂತರಾಗಲು ಸಾಧ್ಯ. ಲಕ್ಷ್ಮೀ ದೇವಿಯ ಕೃಪೆ ಇದ್ದಾಗ ಅವಳು ನಮ್ಮ ಮನೆಗೆ ಬರುತ್ತಾಳೆ. ಹಾಗೆ ಅವಳು ನಮ್ಮ ಮನೆಗೆ ಬರುವ ಮೊದಲು ಕೆಲವು ಸೂಚನೆಗಳನ್ನು ಕಳಿಸುತ್ತಾಳೆ. ಸಾಮಾನ್ಯ ಜನರಿಗೆ ಈ ಸೂಚನೆಗಳ ಬಗ್ಗೆ ಹೆಚ್ಚು ತಿಳಿದಿರುವುದಿಲ್ಲ. ಆದರೆ ಋಷಿಗಳಿಗೆ ಮತ್ತು ಮಹಾನ್ ಸಾಧುಗಳಿಗೆ ಈ ಸೂಚನೆಗಳ ಬಗ್ಗೆ ತಿಳಿದಿರುತ್ತದೆ. ಫ್ರೆಂಡ್ಸ್, ವಿಶೇಷವಾಗಿ ಲಕ್ಷ್ಮೀ ದೇವಿಯು ಮನೆಗೆ ಬರುವ ಮೊದಲು ಕೆಲವು ಪಕ್ಷಿಗಳನ್ನು ಕಳಿಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಈ ಪಕ್ಷಿಗಳು ನಿಮ್ಮ ಮನೆಗೆ ಬಂದರೆ ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬಂದು ನೀವು ಶ್ರೀಮಂತರಾಗುತ್ತೀರಿ ಎಂಬುದರ ಸಂಕೇತವಾಗಿದೆ. ಆದ್ದರಿಂದ ಈ ಪಕ್ಷಿಗಳು ನಿಮ್ಮ ಮನೆಗೆ ಬಂದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗಾದರೆ ಯಾವ ಪಕ್ಷಿಗಳು ಮನೆಗೆ ಬಂದರೆ ಲಕ್ಷ್ಮೀ ದೇವಿಯು ಶೀಘ್ರದಲ್ಲಿ ಬರುತ್ತಾಳೆ ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬನ್ನಿ. ಫ್ರೆಂಡ್ಸ್, ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ. ಫ್ರೆಂಡ್ಸ್, ಲಕ್ಷ್ಮೀ ದೇವಿಯು ಧನದ ಅಧಿದೇವತೆ. ಯಾರಿಗಾದರೂ ಐಶ್ವರ್ಯ ಸಿಗಬೇಕಾದರೆ ಅದು ಅವಳ ಅನುಗ್ರಹದಿಂದ ಮಾತ್ರ ಸಾಧ್ಯ ಎಂಬ ನಂಬಿಕೆ ಇದೆ. ಅದಕ್ಕಾಗಿ ಎಲ್ಲರೂ ವಿವಿಧ ರೂಪಗಳಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರಗಳು ಮತ್ತು ವಿಗ್ರಹಗಳನ್ನು ಪೂಜಿಸುತ್ತಾರೆ. ಲಕ್ಷ್ಮೀ ದೇವಿಯು ಸಕಲ ಸಂಪತ್ತುಗಳಿಗೆ ಆದಿದೇವತೆ. ಆ ತಾಯಿಯ ಅನುಗ್ರಹವಿದ್ದರೆ ಸಾಕು, ಎಲ್ಲವೂ ಲಭಿಸುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಲಕ್ಷ್ಮೀ ದೇವಿಯನ್ನು ಚಂಚಲ ಸ್ವಭಾವದವಳು ಎಂದು ಕೂಡ ಕರೆಯುತ್ತಾರೆ. ಅವಳ ಅಷ್ಟೋತ್ತರದಲ್ಲಿ ಚಂಚಲಾಹಿ ನಮಃ ಎಂಬ ನಾಮವೂ ಇದೆ. ಇದಕ್ಕೆ ಕಾರಣವೆಂದರೆ ಯಾವ ದೇವರನ್ನು ಉಪಾಸನೆ ಮಾಡುತ್ತಾರೋ ಆ ದೇವರ ತತ್ವವು ಉಪಾಸಕನ ಬಳಿಗೆ ಬರುತ್ತದೆ. ಅದರಂತೆ ಗುಣಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಈ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಧನ ಪ್ರಾಪ್ತಿಯಾಗುತ್ತದೆ. ಈ ಉಪಾಸನೆ ಕಡಿಮೆಯಾದಾಗ ಅಹಂಕಾರ ಜಾಗೃತವಾಗಿ ಆ ದೇವತೆಯ ತತ್ವವು ಉಪಾಸಕನನ್ನು ಬಿಟ್ಟು ಹೋಗುತ್ತದೆ. ಆಗ ಮನುಷ್ಯರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದೆ ಲಕ್ಷ್ಮಿಯು ಚಂಚಲೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ನೆನಪಿಡಬೇಕಾದ ವಿಷಯವೆಂದರೆ ನಿಜವಾಗಿಯೂ ಲಕ್ಷ್ಮೀ ದೇವಿ ಚಂಚಲೆಯಾಗಿದ್ದರೆ ಆ ತಾಯಿ ವಿಷ್ಣುವಿನ ಪಾದಗಳ ಬಳಿ ಎಂದಿಗೂ ಕೂರುತ್ತಿರಲಿಲ್ಲ. ಆದ್ದರಿಂದ ಲಕ್ಷ್ಮೀ ದೇವಿ ಚಂಚಲೆಯಲ್ಲ. ನಮ್ಮ ಭಕ್ತಿ ಚಂಚಲವಾದುದು ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು. ಎಲ್ಲಿ ಅಹಂಕಾರವಿರುತ್ತದೆಯೋ, ಎಲ್ಲಿ ಶುಭ್ರತೆ ಮತ್ತು ಭಕ್ತಿ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ನಾವು ಶ್ರೀಮಂತರಾಗುವ ಮೊದಲು ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಬರುವ ಮುನ್ನ ಕೆಲವು ಅದೃಷ್ಟದ ಪಕ್ಷಿಗಳು ನಮ್ಮ ಮನೆಗೆ ಬರುತ್ತವೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಆ ಪಕ್ಷಿಗಳಲ್ಲಿ ಮೊದಲನೆಯದು ಕಾಗೆ. ಹೌದು, ಕಾಗೆಯನ್ನು ಅನೇಕರು ಅಶುಭವೆಂದು ಮತ್ತು ಅಪವಿತ್ರ ಪಕ್ಷಿ ಎಂದು ಭಾವಿಸುತ್ತಾರೆ. ಆದರೆ ಅದು ಸುಳ್ಳು. ಕಾಗೆ ಬಹಳ ಶುಭಪ್ರದವಾದ ಪಕ್ಷಿ. ಜಗತ್ತಿನಲ್ಲಿ ಕಾಗೆಗಳಿಲ್ಲದಿದ್ದರೆ ಅನೇಕ ಅಪಾಯಗಳು ಸಂಭವಿಸುತ್ತವೆ. ಜಗತ್ತಿನ ಕೆಡುಕನ್ನು ತಿನ್ನುವ ಪಕ್ಷಿಗಳು ಈ ಕಾಗೆಗಳು. ಒಂದು ರೀತಿಯಲ್ಲಿ ಹೇಳುವುದಾದರೆ ಕಾಗೆಗಳೇ ಪರಿಸರವನ್ನು ಸ್ವಚ್ಛವಾಗಿಡುತ್ತವೆ. ಇಂಥ ಕಾಗೆ ಎಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ. ಅದಕ್ಕಾಗಿಯೇ ಕಾಗೆಗಳನ್ನು ಎಂದಿಗೂ ಒಡೆಯಬಾರದು. ಅಕಸ್ಮಾತ್ ಆಗಿ ಕಾಗೆಗಳನ್ನು ಒಡೆದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಮತ್ತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಮೊದಲು ಕಾಗೆಯನ್ನು ನಿಮ್ಮ ಮನೆಗೆ ಕಳಿಸುತ್ತಾಳೆ. ಇದು ಲಕ್ಷ್ಮೀ ದೇವಿ ಕಳುಹಿಸುವ ಒಂದು ಸಂಕೇತ. ಏಕೆಂದರೆ ಲಕ್ಷ್ಮೀ ದೇವಿಗೆ ಪಕ್ಷಿಗಳೆಂದರೆ ಬಹಳ ಇಷ್ಟ. ಲಕ್ಷ್ಮೀ ದೇವಿ ಎಂದರೆ ಪ್ರಕೃತಿ ಮಾತೆ. ಪ್ರಕೃತಿಯ ಭಾಗವಾಗಿರುವ ಪಕ್ಷಿಗಳೆಂದರೆ ಅವಳಿಗೆ ತುಂಬಾ ಪ್ರೀತಿ. ಅದಕ್ಕಾಗಿಯೇ ಅವಳು ಪಕ್ಷಿಗಳನ್ನು ಸಂಕೇತಗಳಾಗಿ ಬಳಸಿಕೊಳ್ಳುತ್ತಾಳೆ. ಆದ್ದರಿಂದ ನೆನಪಿಡಿ, ನಿಮ್ಮ ಮನೆಗೆ ಕಾಗೆ ಬಂದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ. ಆದರೆ ಕೇವಲ ಒಂದು ದಿನ ನಿಮ್ಮ ಮನೆ ಮುಂದೆ ಕಾಗೆ ಬಂದರೆ ಲಕ್ಷ್ಮೀ ದೇವಿ ಬರುತ್ತಾಳೆ ಎಂದರ್ಥವಲ್ಲ. ಒಂದು ವಾರ ಅಥವಾ ಒಂದು ತಿಂಗಳ ಕಾಲ ಪ್ರತಿದಿನ ಒಂದೇ ಸಮಯಕ್ಕೆ ಕಾಗೆ ನಿಮ್ಮ ಮನೆ ಮುಂದೆ ಬಂದು ಕೂಗಿದರೆ ಆಗ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಅರ್ಥ. ಒಂದು ವೇಳೆ ಪ್ರತಿದಿನ ಕಾಗೆ ನಿಮ್ಮ ಮನೆಗೆ ಬಂದರೆ ಅದಕ್ಕೆ ಸ್ವಲ್ಪ ಅನ್ನ ಅಥವಾ ಆಹಾರವನ್ನು ನೀಡಿ. ಆ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯು ಇನ್ನಷ್ಟು ಬೇಗ ನಿಮ್ಮ ಮನೆಗೆ ಬಂದು ನಿಮ್ಮನ್ನು
ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಾಳೆ. ಇನ್ನು ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಕಳುಹಿಸುವ ಎರಡನೇ ಪಕ್ಷಿ ಗಿಳಿ. ಹೌದು, ಗಿಳಿಗಳೆಂದರೆ ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ. ವಿಶೇಷವಾಗಿ ಶುಕ್ರವಾರದಂದು ಗಿಳಿಗಳು ನಿಮ್ಮ ಮನೆಯ ಕಿಟಕಿ ಅಥವಾ ಮುಖ್ಯ ದ್ವಾರದ ಬಳಿ ಬಂದರೆ ಅತಿ ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುತ್ತಾಳೆ ಮತ್ತು ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ. ಗಿಳಿಗಳು ಶುಕ್ರವಾರ, ಮಂಗಳವಾರ ಅಥವಾ ಪ್ರತಿದಿನ ನಿಮ್ಮ ಮನೆಗೆ ಬರುತ್ತಿದ್ದರೆ ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬಂದು ನೀವು ಶ್ರೀಮಂತರಾಗುವ ಅವಕಾಶಗಳು ಬರುತ್ತವೆ. ಪುರಾತನ ಕಾಲದಿಂದಲೂ ಗಿಳಿಗಳು ಮನೆಗೆ ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತಿತ್ತು. ಗಿಳಿಗಳು ಮನೆಗೆ ಬಂದರೆ ಲಕ್ಷ್ಮಿ ಕಟಾಕ್ಷವು ಹೆಚ್ಚಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಲಕ್ಷ್ಮೀ ದೇವಿಯು ಮನೆಗೆ ಬರುವ ಮೊದಲು ಖಂಡಿತವಾಗಿಯೂ ಆ ಮನೆಗೆ ಗಿಳಿಗಳನ್ನು ಕಳಿಸುತ್ತಾಳೆ. ಗಂಡು ಗಿಳಿ ಆಗಲಿ ಅಥವಾ ಹೆಣ್ಣು ಗಿಳಿ ಆಗಲಿ ಯಾವುದು ಬಂದರೂ ಅದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೇ. ಆದ್ದರಿಂದ ಗಿಳಿಗಳು ಪ್ರತಿದಿನ ನಿಮ್ಮ ಮನೆಗೆ ಬಂದರೆ ಶೀಘ್ರದಲ್ಲೇ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಕೋಟ್ಯಾಧಿಪತಿಗಳನ್ನಾಗಿ ಮಾಡುತ್ತಾಳೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ನಂತರದ ಪಕ್ಷಿಗಳು ಗುಬ್ಬಚ್ಚಿಗಳು. ಗುಬ್ಬಚ್ಚಿಗಳು ನೋಡಲು ಬಹಳ ಚಿಕ್ಕದಾಗಿ ಮತ್ತು ಮುದ್ದಾಗಿರುತ್ತವೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ಗುಬ್ಬಚ್ಚಿಗಳನ್ನು ನೋಡಿದರೆ ಆ ದಿನವೂ ಬಹಳ ಶುಭಪ್ರದವಾಗಿರುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಶಾಸ್ತ್ರಗಳಲ್ಲಿ ಹೇಳಿರುವ ಪ್ರಕಾರ ಯಾರ ಮನೆಗೆ ಪ್ರತಿದಿನ ಬೆಳಿಗ್ಗೆ ಗುಬ್ಬಚ್ಚಿಗಳು ಬರುತ್ತವೆಯೋ ಆ ಮನೆಗೆ ಅತಿ ಶೀಘ್ರದಲ್ಲೇ ಲಕ್ಷ್ಮೀ ದೇವಿ ಪ್ರವೇಶ ಮಾಡುತ್ತಾಳೆ. ಅಷ್ಟೇ ಅಲ್ಲ, ಯಾರ ಮನೆಯಲ್ಲಿ ಗುಬ್ಬಚ್ಚಿಗಳು ಗೂಡು ಕಟ್ಟುತ್ತವೆಯೋ ಆ ಮನೆಗೆ ಖಚಿತವಾಗಿ ಒಂದು ತಿಂಗಳೊಳಗೆ ಲಕ್ಷ್ಮೀ ದೇವಿ ಬರುತ್ತಾಳೆ, ಅವರನ್ನು ಧನವಂತರನ್ನಾಗಿ ಮಾಡುತ್ತಾಳೆ. ಗುಬ್ಬಚ್ಚಿಗಳು ಅತ್ಯಂತ ಶುಭಪ್ರದವಾದ ಪಕ್ಷಿಗಳು. ಪ್ರತಿದಿನ ಗುಬ್ಬಚ್ಚಿಗಳು ಮನೆಗೆ ಬಂದರೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ. ಗುಬ್ಬಚ್ಚಿಗಳು ತುಂಬಾ ಹೆದರುತ್ತವೆ. ಅವುಗಳು ಒಮ್ಮೆ ಹೋದ ಮನೆಗೆ ಮತ್ತೆ ಹೋಗುವುದಿಲ್ಲ ಮತ್ತು ಯಾರಾದ್ರೂ ಹತ್ತಿರ ಹೋದರೆ ಅವು ಹಾರಿ ಹೋಗುತ್ತವೆ. ಆದರೆ ಆ ಭಯವನ್ನೆಲ್ಲ ಬಿಟ್ಟು ಗುಬ್ಬಚ್ಚಿಗಳು ಪ್ರತಿದಿನ ನಿಮ್ಮ ಮನೆಗೆ ಬರುತ್ತಿದ್ದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೆಂದು ನೀವು ಅರ್ಥ ಮಾಡಿಕೊಳ್ಳಿ. ಹೀಗೆ ಗುಬ್ಬಚ್ಚಿಗಳು ಬಂದರೆ ಅವುಗಳಿಗೆ ಅಕ್ಕಿ, ನವಣೆ ಅಥವಾ ಹೆಸರು ಕಾಳುಗಳನ್ನು ಹಾಕಿ, ಆಗ ನಿಮಗೆ ಇನ್ನಷ್ಟು ಶುಭ ಫಲಗಳು ಲಭಿಸುತ್ತವೆ. ಕೊನೆಯ ಪಕ್ಷಿ ಗೂಬೆ. ಗೂಬೆಯ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ. ಗೂಬೆ ಎಂದರೆ ಲಕ್ಷ್ಮೀ ದೇವಿಯ ವಾಹನ. ಗೂಬೆ ನೋಡಲು ಭಯಾನಕವಾಗಿದ್ದರೂ ಇದು ಅತ್ಯಂತ ಶುಭಪ್ರದವಾದ ಪಕ್ಷಿ. ಲಕ್ಷ್ಮೀ ದೇವಿ ಯಾವುದೇ ಮನೆಗೆ ಹೋಗಬೇಕೆಂದರೂ ಮೊದಲು ತನ್ನ ವಾಹನವಾದ ಗೂಬೆಯನ್ನು ಕಳಿಸುತ್ತಾಳೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಯಾರ ಮನೆಯ ಬಳಿ ಗೂಬೆ ಬರುತ್ತದೆಯೋ ಆ ಮನೆಗೆ ಲಕ್ಷ್ಮೀ ದೇವಿ ಬರುತ್ತಾಳೆ ಎಂದು ಪುರಾಣಗಳು ಹೇಳುತ್ತವೆ. ಅಂದರೆ ಪ್ರತಿದಿನ ರಾತ್ರಿ ನಿಮ್ಮ ಮನೆಯ ಮುಂದೆ ಗೂಬೆ ಬರುತ್ತಿದ್ದರೆ ಅತಿ ಶೀಘ್ರದಲ್ಲೇ ನೀವು ಧನವಂತರಾಗುತ್ತಿದ್ದೀರಾ ಎಂದು ಅರ್ಥ ಮಾಡಿಕೊಳ್ಳಿ. ಫ್ರೆಂಡ್ಸ್, ಕಾಗೆ, ಗಿಳಿ, ಗುಬ್ಬಚ್ಚಿ, ಗೂಬೆ ಈ 4 ಪಕ್ಷಿಗಳಲ್ಲಿ ಯಾವುದೇ 2 ಪಕ್ಷಿಗಳು ನಿಮ್ಮ ಮನೆಗೆ ಬಂದರೂ ಖಂಡಿತವಾಗಿಯೂ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ. ನಂತರ ನೀವು ಧನವಂತರಾಗುತ್ತೀರಿ. ಫ್ರೆಂಡ್ಸ್, ಇದನ್ನು ನಾನು ಕಲ್ಪಿಸಿಕೊಂಡು ಹೇಳುತ್ತಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಮಹರ್ಷಿಗಳು ಹೇಳಿದ ವಿಷಯ ಇದು. ಹಾಗಾಗಿ ಈ ಪಕ್ಷಿಗಳು ನಿಮ್ಮ ಮನೆಗೆ ಬರುತ್ತಿವೆ ಎಂದು ಗಮನ ಹರಿಸುತ್ತೀರಿ. ಒಂದು ವೇಳೆ ಬಂದರೆ ನಿಮ್ಮ ಮನೆಯನ್ನು ಲಕ್ಷ್ಮೀ ದೇವಿಯ ಆಗಮನಕ್ಕೆ ಸಿದ್ಧಪಡಿಸಿಕೊಳ್ಳಿ. ಅಂದರೆ ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ. ಮನೆಯವರು ಸಹ ಶುದ್ಧರಾಗಿರಬೇಕು. ಅಂದರೆ ಕೇವಲ ಶರೀರ ಶುದ್ಧಿ ಅಲ್ಲ, ಮನಸ್ಸನ್ನು ಕೂಡ ಯಾವುದೇ ಸ್ವಾರ್ಥವಿಲ್ಲದೆ ಶುದ್ಧವಾಗಿ ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. ಫ್ರೆಂಡ್ಸ್, ಲಕ್ಷ್ಮೀ ದೇವಿಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ, ಆಗ ದೇವಿಯು ನಿಮ್ಮ ಮನೆಗೆ ಬಂದು ನೆಲೆಸುತ್ತಾಳೆ. ಫ್ರೆಂಡ್ಸ್, ಹಣವನ್ನು ಅಯಸ್ಕಾಂತದಂತೆ ಆಕರ್ಷಣೆ ಮಾಡುವ ಒಂದು ಗಿಡವಿದೆ, ಅದುವೇ ಕುಪ್ಪಿ ಗಿಡ. ಈ ಗಿಡವು ಅಯಸ್ಕಾಂತದಂತೆ ಹಣವನ್ನು ಆಕರ್ಷಣೆ ಮಾಡುತ್ತದೆ. ಆದ್ದರಿಂದ ಈ ಗಿಡ ಎಲ್ಲಿ ಕಂಡರೂ ಬಿಡಬೇಡಿ. ನಮ್ಮ ಭಾರತೀಯ ಆಯುರ್ವೇದ ಬಹಳ ಶ್ರೇಷ್ಠವಾದದ್ದು. ನಮ್ಮ ಪೂರ್ವಜರು ಕೆಲವು ಗಿಡಗಳ ಶಕ್ತಿ ಮತ್ತು ಅವು ಯಾವ ರೋಗಗಳನ್ನು ಗುಣಪಡಿಸುತ್ತವೆ ಎಂಬ ವಿಷಯಗಳನ್ನು ತಾಳೆಗರಿಯಲ್ಲಿ ಬರೆದು ನಮಗೆ ನೀಡಿದ್ದಾರೆ. ಇಂದು ನಾವು ನಮ್ಮ ಸುತ್ತಮುತ್ತ ಮನೆಯ ಬಳಿ ಕಾಣಸಿಗುವ ಒಂದು ಅದ್ಭುತ ಗಿಡದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ಗಿಡದ ಹೆಸರು ಕುಪ್ಪಿ ಗಿಡ. ಈ ಸಸ್ಯದಲ್ಲಿ ಅಡಗಿರುವ ಆರೋಗ್ಯ ರಹಸ್ಯಗಳನ್ನು ತಿಳಿದರೆ ಯಾರಿಗಾದರೂ ಆಶ್ಚರ್ಯವಾಗುತ್ತದೆ. ಈ ಕುಪ್ಪಿ ಗಿಡವನ್ನು ಪ್ರದೇಶಕ್ಕೆ ಅನುಗುಣವಾಗಿ ಹರಿತ ಮಂಜರಿ, ಮುರಿಪಿಂಡಿ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಈ ಕುಪ್ಪಿ ಗಿಡವು ಹೊಲಗಳಲ್ಲಿ, ಖಾಲಿ ಜಾಗಗಳಲ್ಲಿ, ಮನೆ ಹಿತ್ತಲಲ್ಲಿ ಮತ್ತು ರಸ್ತೆ ಬದಿಯಲ್ಲಿ ಎಲ್ಲಿ ಬೇಕಾದರೂ ಬೆಳೆಯುತ್ತದೆ. ಇದು ಆಯುರ್ವೇದದಲ್ಲಿ ಶ್ರೇಷ್ಠ ಸ್ಥಾನವನ್ನು ಹೊಂದಿದೆ. ಇದರ ಎಲೆಗಳು ಗುಂಡಾಗಿದ್ದು ಅಂಚುಗಳು ಸ್ವಲ್ಪ ಒರಟಾಗಿರುತ್ತವೆ. ಹೂವುಗಳು ಹಸಿರು ಬಣ್ಣದಲ್ಲಿರುತ್ತವೆ. ಇದನ್ನು ಶನಿ ದೋಷ ನಿವಾರಣೆಗೆ, ಅಂದರೆ ಶನಿ ಗ್ರಹ ದೋಷಗಳಿರುವವರು ಶನಿವಾರ ಸಂಜೆ ಸ್ನಾನ ಮಾಡಿ ಕುಪ್ಪಿ ಗಿಡದ ಬೇರಿನ ಒಂದು ಸಣ್ಣ ತುಂಡನ್ನು ತಂದು ಅದನ್ನು ಕಪ್ಪು ದಾರದಲ್ಲಿ ಕಟ್ಟಿ ನಿಮ್ಮ
ಬಲಗೈಗೆ ಅಥವಾ ಬಲಭುಜಕ್ಕೆ ಕಟ್ಟಿಕೊಳ್ಳಿ ಅಥವಾ ಜೇಬಿನಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ 2 ತಿಂಗಳಲ್ಲಿ ಶನಿ ದೋಷದ ಪ್ರಭಾವ ಕಡಿಮೆಯಾಗಿ ಕೆಲಸಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ. 2 ತಿಂಗಳ ನಂತರ ಆ ಬೇರನ್ನು ತೆಗೆದು ಯಾವುದಾದರೂ ಗಿಡದ ಕೆಳಗೆ ಮಣ್ಣಿನಲ್ಲಿ ಹೂತು ಹಾಕಿ. ಫ್ರೆಂಡ್ಸ್, ಧನದ ಆಕರ್ಷಣೆಗೆ, ಹಣದ ಲಾಭವಾಗಲು, ಸಾಲದ ಬಾಧೆಗಳು ಕಡಿಮೆಯಾಗಲು ಶುಕ್ರವಾರ ಅಥವಾ ಅಮಾವಾಸ್ಯೆಯ ದಿನ ಈ ಗಿಡದ ಕೆಲವು ಹೂಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದರ ಜೊತೆ 1 ಚಮಚ ಸಾಸಿವೆ ಮತ್ತು 5 ಲವಂಗಗಳನ್ನು ಸೇರಿಸಿ ಒಂದು ಸಣ್ಣ ಗಂಟು ಕಟ್ಟಿ ಈ ಗಂಟನ್ನು ನೀವು ಹಣ ಇಡುವ ಜಾಗದಲ್ಲಿ ಅಂದರೆ ಬೀರು ಅಥವಾ ಲಾಕರ್ ನಲ್ಲಿ ಇಡಿ. ಇದರಿಂದ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತದೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ವ್ಯಾಪಾರದಲ್ಲಿ ಲಾಭಕ್ಕೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಬಯಸುವವರು 4 ಕುಪ್ಪಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ನಿಮ್ಮ ವ್ಯಾಪಾರ ಸ್ಥಳದ 4 ಮೂಲೆಗಳಲ್ಲಿ ಇಡಿ. ಪ್ರತಿ ಮಂಗಳವಾರ ಅಥವಾ ಶನಿವಾರ ಈ ಎಲೆಗಳನ್ನು ಬದಲಾಯಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಲಾಭ ಹೆಚ್ಚಾಗುತ್ತದೆ. ಇನ್ನು ಈ ಕುಪ್ಪಿ ಗಿಡದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಹೇಳುವುದಾದ್ರೆ, ಹೊಟ್ಟೆಯ ಸೋಂಕಿಗಾಗಿ ಒಂದು ಹಿಡಿ ತಾಜಾ ಎಲೆಗಳನ್ನು ತೊಳೆದು 3-4 ಬೆಳ್ಳುಳ್ಳಿ ಎಸಳುಗಳೊಂದಿಗೆ ಅರೆದು ಪೇಸ್ಟ್ ಮಾಡಿ ಇದನ್ನು ಅನ್ನದೊಂದಿಗೆ ಸೇವಿಸಿದರೆ ಹೊಟ್ಟೆಯ ಸೋಂಕುಗಳು ಕಡಿಮೆಯಾಗುತ್ತವೆ. ಇನ್ನು ಮೂಲವ್ಯಾಧಿಗೆ ಕುಪ್ಪಿ ಗಿಡದ ಎಲೆಗಳು ಮತ್ತು ತುಳಸಿ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳಿ. ಈ ಪುಡಿಯನ್ನು 3 ಬೆರಳಿಗೆ ಸಿಕ್ಕುವಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಬೆಣ್ಣೆ ಅಥವಾ ತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಮತ್ತು ಸಂಜೆ ಸೇವಿಸಿದರೆ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಸ್ನಾಯು ಮತ್ತು ಮೈಕೈ ನೋವಿಗೆ ಎಲೆಗಳ ರಸವನ್ನು ತೆಗೆದು ಅದಕ್ಕೆ ಸಮ ಪ್ರಮಾಣದ ಎಳ್ಳೆಣ್ಣೆ ಸೇರಿಸಿ ನೀರು ಆವಿಯಾಗುವವರೆಗೂ ಸಣ್ಣ ಉರಿಯಲ್ಲಿ ಕುದಿಸಿ ಈ ಎಣ್ಣೆಯನ್ನು ನೋವಿರುವ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ. ತಲೆನೋವಿಗೆ ತಾಜಾ ಎಲೆಗಳನ್ನು ಅರೆದು ಅದರ ರಸವನ್ನು ಹಣೆಗೆ ಹಚ್ಚಿಕೊಂಡರೆ ತಲೆನೋವು ಕಡಿಮೆಯಾಗುತ್ತದೆ. ಚರ್ಮದ ಸೌಂದರ್ಯಕ್ಕೆ ಎಲೆಗಳ ಪೇಸ್ಟ್ ಅನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ತಣ್ಣೀರಿನಿಂದ ತೊಳೆದರೆ ಮುಖ ಕಾಂತಿಯುತವಾಗುತ್ತದೆ. ಮೊಡವೆ, ಕಪ್ಪು ಕೊಲೆಗಳು ಮತ್ತು ಕಣ್ಣಿನ ಕೆಳಗಿನ ಕಪ್ಪು ವಲಯಗಳು ನಿವಾರಣೆಯಾಗುತ್ತವೆ. ಮಲಬದ್ಧತೆ, ರಾತ್ರಿ ಮಲಗುವ ಮುನ್ನ 1 ಲೋಟ ನೀರಿನಲ್ಲಿ 4-5 ಎಲೆಗಳನ್ನು ಹಾಕಿ ನೆನೆಸಿಡಿ. ಬೆಳಿಗ್ಗೆ ಎಲೆಗಳನ್ನು ತೆಗೆದು ಕೇವಲ 2 ಚಮಚ ನೀರನ್ನು ಮಾತ್ರ ಕುಡಿಯಿರಿ, ಏಕೆಂದರೆ ಹೆಚ್ಚು ಕುಡಿದರೆ ವಾಂತಿಯಾಗಬಹುದು. ಹಲ್ಲು ನೋವು, ಎಲೆಗಳ ರಸದಲ್ಲಿ ಹತ್ತಿಯನ್ನು ಅದ್ದಿ ಉಳುಕು ಹಲ್ಲಿನ ಮೇಲೆ ಇಟ್ಟರೆ ನೋವು ಕಡಿಮೆಯಾಗುತ್ತದೆ. ಇದರ ಬೇರಿನಿಂದ ಹಲ್ಲುಜ್ಜಿದರೆ ದಂತಗಳು ಗಟ್ಟಿಯಾಗುತ್ತವೆ. ಗಾಯ ಮತ್ತು ಚರ್ಮ ವ್ಯಾಧಿ, ಇದರ ಎಲೆಗಳ ರಸವನ್ನು ಗಾಯಗಳು, ಗಜಕರ್ಣ, ತುರಿಕೆ ಮುಂತಾದ ಚರ್ಮ ವ್ಯಾಧಿಗಳ ಮೇಲೆ ಹಚ್ಚಿದರೆ ಬೇಗನೆ ವಾಸಿಯಾಗುತ್ತದೆ. ಉಗುರು ಸುತ್ತು, ತಾಜಾ ಎಲೆಗಳನ್ನು ಸ್ವಲ್ಪ ಅರಿಶಿಣದೊಂದಿಗೆ ಅರೆದು ಉಗುರು ಸುತ್ತು ಆದ ಜಾಗಕ್ಕೆ ಗೋರಂಟಿಯಂತೆ ಹಚ್ಚಿ ಅದು ಒಣಗಿದ ನಂತರ ತೆಗೆಯಿರಿ. ಹೀಗೆ 3-4 ದಿನ ಮಾಡಿದರೆ ಉಗುರು ಸುತ್ತು ಸಂಪೂರ್ಣವಾಗಿ ಗುಣವಾಗುತ್ತದೆ. ಫ್ರೆಂಡ್ಸ್, ಈ ರೀತಿಯಾಗಿ ಕುಪ್ಪಿ ಗಿಡವು ಹಲವಾರು ಉಪಯೋಗಗಳನ್ನು ಹೊಂದಿದೆ. ಅದರ ಮಹತ್ವವನ್ನು ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಬಳಸಿದರೆ ಉತ್ತಮ ಆರೋಗ್ಯ ಮತ್ತು ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.